नागरिकं तुळंदपुरेन्तं दामोदरं ನಿನ್ನೆ ಮಾಧ್ಯಮದಲ್ಲಿ ನೋಡಿ ನನಗೆ ಆಶ್ಚರ್ಯ ಆಯಿತು. ನಿನ್ನೆ ಮಡಿಕೇರಿ ಡಿಸ್ಟಿಕಲ್ಲಿ ಪೊನ್ನಾರ್ಪೇಟೆ ಟೌನಲ್ಲಿ ನಮ್ಮ ಬಜರಂಗ ದಳ ವತಿಯಿಂದ ನಿನ್ನೆ ಫೈರ್ ಆರ್ಮ್ಸ್ ಟ್ರೈನಿಂಗನ್ನು ಹಮ್ಮಿಕೊಂಡಿದ್ರು. ಅದರ ಜೊತೆಯಲ್ಲಿ ತ್ರಿಶೂಲ ದೀಕ್ಷಾ ಅಂತ ಹೇಳ್ಬಿಟ್ಟು ಟ್ರೈನಿಂಗ್ ಕ್ಯಾಂಪನ್ನು ನಿನ್ನೆ ಹಮ್ಮಿಕೊಂಡಿದ್ರು. ಆ ಕಾರ್ಯಕ್ರಮಕ್ಕೆ ನಮ್ಮ MLA ಆದಂಥ ಬೊಪ್ಪಾಯಿ ಅವರು ಭಾಗವಹಿಸಿದರು. ಆಮೇಲೆ MLA ಆದಂಥ ಅಪ್ಪಾಜಿ ರಂಜನ್ ಅವರು ಭಾಗವಹಿಸಿದರು. ಆಮೇಲೆ MLC ಆದಂಥ ಶ್ರೀಮತಿ ಸುಜಾತಾ ಕುಶಾಲಪ್ಪ ಅವರು ಭಾಗವಹಿಸಿದ್ರಂತೆ. ಆ ಟ್ರೈನಿಂಗ್ ಕ್ಯಾಂಪನ್ನು ಹಮ್ಮಿಕೊಂಡಿದ್ರಲ್ಲ, ಅದಕ್ಕೆ ಪರ್ಮಿಷನ್ ತೊಗೊಂಡಿದ್ರಾ ಅಂತ ಹೋಗಿ ಮಾಧ್ಯಮದವರು SP ಕೇಳಿದ್ದಾರೆ. ನಿನ್ನೆ ಇದರ ಫೈರ್ ಆರ್ಮ್ಸ್ ಟ್ರೈನಿಂಗ್ ಮಾಡಿದ್ದಾರೆ ಸರ್, ನೀವು ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದೀರಾ ಅಂತ ಮಾಧ್ಯಮದವರಲ್ಲಿ ಹೋಗಿ SP ಅವ್ರು ಕೇಳಿದ್ದಾರೆ. ಇಲ್ಲರಿ, ಅದು ಫೈರ್ ಆರ್ಮ್ಸ್ ಟ್ರೈನಿಂಗ್ ಇಲ್ಲ, ಅದು ಏರ್ ಗನ್ ಟ್ರೈನಿಂಗ್ಗೆ ಪರ್ಮಿಷನ್ ತೊಗೊಳೋದು ಬೇಕಾಗಿಲ್ಲ ಅಂತ ಒಂದು ಉಡಾಪೆನ ಹೇಳಿಕೆನ ಕೊಟ್ಟಿದ್ದಾರೆ. ಅದು ಯಾವುದನ್ನ ಗನ್ ಇರಲಿ, ಪರ್ಮಿಷನ್ ತೊಗೊಳೋದು ಕಡ್ಡಾಯ. ನಾನು ನಿಮ್ಮ ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡಿರೋದು, ಇಂಥ SPಗೆ ಇಮಿಡಿಯೇಟ್ ನೀವು ಸಸ್ಪೆಂಡ್ ಮಾಡಬೇಕಂತ ನಿಮ್ಮ ಮಾಧ್ಯಮ ಮುಖಾಂತರ ನಾನು ಮನವಿ ಮಾಡ್ತೀನಿ. ನನ್ನ ಎಲ್ಲರಿಗಿಂತ ಆಶ್ಚರ್ಯ ತಂದಿರೋದು ನಾನು ರವಿ ಅವ್ರ ಹೇಳಿಕೆಯಿಂದ ನನಗೆ ಆಶ್ಚರ್ಯ ತಂದು. ಏನಕ್ಕಂದರೆ ರವಿ ಅವರು ಭಾಳ ಬುದ್ಧಿವಂತರು ಅಂತ ತಿಳ್ಕೊಂಡಿದ್ದೆ. ರಾಜಕೀಯದಲ್ಲಿ ಭಾಳ ಎತ್ತರದಲ್ಲಿ ಬೆಳೆದಿದ್ದಾರೆ, ಹಾಗೂ ಮಂತ್ರಿಯಾಗಿ ಭಾಳ ವರ್ಷ ಕೆಲಸ ಮಾಡಿದ್ದಾರೆ. ಆಮೇಲೆ ಈಗಲೂ ಬೇರೆ ರಾಜ್ಯದಲ್ಲಿ ಜನರಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾರೆ. ಅವರಿಂದ ನಾನು ಈ ಥರ ಹೇಳಿಕೆನ ನಿರೀಕ್ಷೆ ಇಟ್ಟಿರಲಿಲ್ಲ. ಏನಂತ ಹೇಳಿದ್ದಾರೆ, ಇಲ್ಲರಿ ಅದು ಫೈರ್ ಆರ್ಮ್ಸ್ ಟ್ರೈನಿಂಗ್ ಇಲ್ಲ, ಅದು ಏರ್ ಗನ್ ಟ್ರೈನಿಂಗ್ಗೆ ಏನು ಪರ್ಮಿಷನ್ ಬೇಕಾಗಿಲ್ಲ, ಏನು AK-47 ಟ್ರೈನಿಂಗ್ ಕೊಡ್ತಾಯಿದ್ದೀವ ಅಂತ ಹೇಳಿದ್ದಾರೆ. ನಾನು ಇದೇ ಮಾಧ್ಯಮ ಮುಖಾಂತರ ನಾನು ಮೊನ್ನೆ ರವಿ ಅವ್ರಿಗೆ ಕೇಳಕ್ಕೆ ಬಯಸೋದು, ಇದು ಬಜರಂಗ ದಳವ್ರು ಮಾಡಿದ್ದಕ್ಕೆ ಈ ಥರ ನೀವು ಹೇಳಿಕೆ ಕೊಟ್ಟಿದ್ದೀರಾ. ಇದೇ ಮುಸ್ಲಿಂ ಸಂಘಟನೆನೋ ಇಲ್ಲ ದಲಿತ ಸಂಘಟನೆಗಳು ಯಾರನ್ನ ಇದು ಮಾಡಿದರೆ ಇದೇ ಹೇಳಿಕೆ ನೀವು ಕೊಡ್ತಾಯಿದ್ದೀರಾ? ನೀವು ಇದೇ ಮುಸ್ಲಿಂ ಸಂಘಟನೆ ಮತ್ತು ದಲಿತ ಸಂಘಟನೆ ಮಾಡಿದ್ರೆ ಇದೇ ನೀವು ಹೇಳಿಕೆನ ಕೊಡ್ತಾಯಿದ್ದೀರಾ? ನೀವು ಇಷ್ಟೊತ್ತು ಅಲ್ಲಲ್ಲ ಕೊಲ್ಲಲ್ಲ ಮಾಡಿಬಿಡ್ತಾಯಿದ್ರಿ. ಆಯಿತು, ನೀವೇ ಹೇಳ್ತಾಯಿದ್ದೀರಾ, ನೀವೊಂದು ಜವಾಬ್ದಾರಿ ಸ್ಥಾನದಲ್ಲಿದ್ದವ್ರು, ನೀವೇ ಹೇಳ್ತಾಯಿದ್ದೀರಾ ಏರ್ ಗನ್ಗೇನು ಪರ್ಮಿಷನ್ ಬೇಕಾಗಿಲ್ಲ ಅಂತ. ಈಗ ಸರ್ಕಾರ ನಿಮ್ಮದೇ ಸರ್ಕಾರ ಇದೆ, ನಿಮ್ಮ ಕೆಲಸ ಮಾಡಿ. ನಿಮ್ಮ ಸರ್ಕಾರದಲ್ಲೇ ಒಂದು ಆದೇಶ ಹೊಡೆದ್ಬಿಡಿ, ಸರ್ ಏರ್ ಗನ್ನಿಗೆ ಯಾವ ಪರ್ಮಿಷನ್ ಬೇಕಾಗಿಲ್ಲ ಅಂತ ಒಂದು ಸರ್ಕಾರದಿಂದ ಆದೇಶ ಹೊಡೆದ್ಬಿಟ್ರೆ ಎಲ್ಲ ಸಂಬಂಧದವ್ರವರು ಪಾಪ ಯುವಕರು ಏರ್ ಗನ್ ಟ್ರೈನಿಂಗ್ ತಗೊಳ್ಳಿ.